ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋ ಮುಸಲ್ಮಾನ ಧಾರ್ಮಿಕ ಪಂಡಿತರು, ಧಾರ್ಮಿಕ ಗುರುಗಳು, ಉಲಮಗಳು, ಉಮರಗಳು, ಉಸ್ತಾದರು ಏನು ಹೇಳ್ತೀರ ನೀವು? ಅವರಿಗೆ ತುರ್ತಾಗಿ ಅವರಿಂದ ಒಂದಿಷ್ಟು ಕೆಲಸಗಳಾಗಬೇಕಾಗಿದೆ. ಪರಿಸ್ಥಿತಿ ಸರಿಯಿಲ್ಲ. ದಿನದಿಂದ ದಿನಕ್ಕೆ ದೇಶದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ, ಅದರಲ್ಲೂ ಮುಸಲ್ಮಾನರ ಪರಿಸ್ಥಿತಿ ತುಂಬ ಕೆಟ್ಟದಾಗಿ ಹೋಗ್ತಾ ಇದೆ. ಅದಕ್ಕೆ ಕಾರಣವೂ ಇದೆ. ಯಾರೋ ಒಬ್ಬ ಡಾಕ್ಟರ್ ಉಮರ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬ್ಲಾಸ್ಟ್ ಆಗ್ತಾನೆ, ಮೈ ಮೇಲೆ ಬಾಂಬ್ ಕಟ್ಕೊತಾನೆ, ಕಾರೊಳಗಡೆ ಬಾಂಬ್ ಹಾಕ್ತಾನೆ, ಆತ್ಮಾಹುತಿ ದಾಳಿ ಅಂತ ಮಾಡ್ಕೊತಾನೆ. ಇಸ್ಲಾಂ ಧರ್ಮದಲ್ಲಿ ಆತ್ಮಹತ್ಯೆ ಮಹಾಪಾಪ ಅಂದಮೇಲೆ ಆತ್ಮಾಹುತಿ ದಾಳಿಗೂ ಇಸ್ಲಾಮಿಗೆ ಸಂಬಂಧನೇ ಇಲ್ಲ. ಅದನ್ನು ಹೇಳಬೇಕಲ್ಲ ಯಾರಾದರೂ? ಯಾರು ಹೇಳಬೇಕು? ಯಾರೋ 4 ಜನ ಯೂಟ್ಯೂಬರ್ಸ್ಗಳು, 4 ಜನ ಪತ್ರಕರ್ತರು, ಯಾರು ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಕೆಲವೊಂದು ಟಿವಿ ಡಿಬೇಟ್ಗಳಲ್ಲಿ ಇದನ್ನು ಹೇಳಿದ್ರೆ ಸಾಕ? ಟಿವಿಗಳಂತೂ ಬಿಡಿ, ಈ ಥರದ ಮಾತಿಗೆ, ಈ ಥರದ ಸಮರ್ಥನೆಗೆ ಅವ್ರು ಮನ್ನಣೆನೇ ಕೊಡಲ್ಲ. ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಮುಸಲ್ಮಾನರು ಭಯೋತ್ಪಾದಕರು ಅಂತ. ಪಾಕಿಸ್ತಾನದ ಭಯೋತ್ಪಾದಕ ಮುಸಲ್ಮಾನರ ಜೊತೆ ಸೇರಿಕೊಂಡು, ಪಾಕಿಸ್ತಾನದ ಮುಸಲ್ಮಾನರೆಲ್ಲ ಭಯೋತ್ಪಾದಕರು ಅಂತಲ್ಲ, ಅಲ್ಲಿನ ಉಗ್ರ ಸಂಘಟನೆಗಳ ಮಾತಿಗೆ ಪಾಕಿಗಳು ಎಷ್ಟು ಮನ್ನಣೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಪಾಕಿಸ್ತಾನದ ಸ್ಕೂಲ್ಗಳಿಗೆ ಬಾಂಬನ್ನು ಹಾಕ್ತಾರೆ. ಅವರು ತಮ್ಮ ಮಕ್ಕಳನ್ನು ಬಲಿ ಕೊಟ್ಟು ಉಗ್ರರಿಗೆ ಅವರು ಬೆಂಬಲವಾಗಿ ನಿಲ್ತಾರ. ಒಂದಿಷ್ಟು ಮಾನಸಿಕತೆ ಅವ್ರ ಜೊತೆ ನಿಂತಿರ್ಬೋದು. ನನ್ನ ದೇಶದಲ್ಲಿ ಇದೆಯಲ್ಲ ಕೆಲವೊಂದು ಮಾನಸಿಕತೆ, ಹಾಗೆ ಮುಗಿದು ಹೋದ ಒಂದು ಅಧ್ಯಾಯ ಪಾಕಿಸ್ತಾನ ನನ್ನ ದೇಶಕ್ಕೆ, ನನ್ನ ದೇಶದ ಮುಸಲ್ಮಾನರ ಪಾಲಿಗೆ. ಯಾಕೆ ಅವ್ರ ಮಾತು ಕೇಳಬೇಕು? ಕಾಶ್ಮೀರಕ್ಕೋಸ್ಕರ ಹೋರಾಟ ಅಂತೆ ಅವ್ರದ್ದು, ಟೆರರಿಸ್ಟ್ಗಳದ್ದು. ಅದಕ್ಕೋಸ್ಕರ ನನ್ನ ದೇಶದೊಳಗಡೆ ಬಾಂಬ್ ಸ್ಫೋಟ ಮಾಡೋದು, ನನ್ನ ದೇಶದಲ್ಲಿರುವಂಥ ಕೆಲ ಮುಸಲ್ಮಾನರನ್ನ ಆ ಬಾಂಬ್ ದಾಳಿಗೆ ಬಳಸ್ಕೊಳ್ಳೋದು. ಆತ್ಮಾಹುತಿ ದಾಳಿ. ಈ ಡಾಕ್ಟರ್ ಉಮರ್ ಕೆಂಪುಕೋಟೆ ಹತ್ರ ಆತ್ಮಾಹುತಿ ದಾಳಿ ಮಾಡ್ಕೊಂಡಿರೋದು, ಕಾರ್ ಒಳಗಡೆ ಬಾಂಬ್ ಇಟ್ಟು ಬ್ಲಾಸ್ಟ್ ಆಗಿರೋದು, ಇವನು ಪೀಸ್ ಅದು ಆತ್ಮಾಹುತಿ ದಾಳಿ. ಇದರಿಂದ ಜನ್ನ ಸಿಗ್ತದೆ, ಸ್ವರ್ಗ ಸಿಗ್ತದೆ. ಯಾರು ಹೇಳಿರೋದು? ಎಲ್ಲಿ ಹೇಳಿರೋದು? ಕುರಾನ್ನಲ್ಲಿ ಕಾಫಿರರನ್ನು ಕೊಲ್ಲಿ ಅಂತಿದೆ. ಏನದು ಕತೆ? ಕಾಫಿರರನ್ನು ಕೊಲ್ಲಿ ಅಂದರೆ ಯಾರನ್ನ? ಕಾಫಿರರು ಅಂದರೆ ಯಾರು? ಮುಸಲ್ಮಾನರನ್ನು ಹೊರತುಪಡಿಸ್ತದೆ ಎಲ್ಲರೂ ಕಾಫಿರರು ಅಂದ ಮೇಲೆ ಈ ದೇಶದ ಹಿಂದೂಗಳು ಕೂಡ ಕಾಫಿರರು ಅಲ್ವಾ? ಹಾಗಾದ್ರೆ ಕುರಾನ್ನಲ್ಲಿರುವಂತಹ ವಾಕ್ಯ ಏನು ಹೇಳ್ತದೆ, ಏನು ಕಾಂಟೆಕ್ಸ್ಟ್ ಇದೆ, ಇದಕ್ಕೆ ಸಂಬಂಧಪಟ್ಟಾಗ ನಾನು ಮಾತಾಡಿದ್ದೀನಿ. ನಂತರ ಕೆಲವರು ಮಾತಾಡಿರ್ಬೋದು. ಮಾತಾಡಬೇಕಾದವರು ಯಾಕೆ ಮೌನವಾಗಿದ್ದೀರಾ? ಇದನ್ನ ಪ್ರಶ್ನೆ ಮಾಡಿದ ಕೂಡಲೇ ಯಾವುದೋ ವೇದಿಕೆಯಲ್ಲಿ ಕೂತ್ಕೊಂಡು ತೌಡು ಕೊಡ್ತೀರಾ. ಮಾತನಾಡಬೇಕಾದ ಸಂದರ್ಭದಲ್ಲಿ ಮಾತನಾಡುತ್ತೇವೆ. ಯಾವ ಸಂದರ್ಭದಲ್ಲಿ? ಎಲ್ಲ ಎಕ್ಕುಟ್ಟು ಹೋದ್ಮೇಲೆ ಒಬ್ಬ ಮುಸಲ್ಮಾನ ಸಾಮಾಜಿಕ ಜಾಲತಾಣದಲ್ಲಿ ಫ್ಯಾಮಿಲಿ ಜೊತೆ ಫೋಟೋ ಹಾಕೊಳ್ಳಂಗಿಲ್ಲ. ನನ್ನ ಸ್ನೇಹಿತರೊಬ್ರು ಮೊನ್ನೆ ಉಜ್ಬೇಕಿಸ್ತಾನಕ್ಕೆ ಹೋದ್ರು. ತನ್ನ ಕುಟುಂಬದ ಮಕ್ಕಳನ್ನ ಮೆಡಿಕಲ್ ಓದಿಸ್ಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಫೋಟೋ ಹಾಕೊಂಡಿದ್ರು. ಕೆಳಗಡೆ ಕಮೆಂಟ್, ಡಾಕ್ಟರ್ ಓದಿಸ್ತಾ ಇದೀಯಾ? ಬಾಂಬ್ ಹಾಕೋದಕ್ಕೆ ತಯಾರು ಮಾಡ್ತಾ ಇದೀಯಾ? ಈ ತರದಲ್ಲಿ ಇವತ್ತು ದೇಶದ ಪರಿಸ್ಥಿತಿ ಇದೆ. ಧಾರ್ಮಿಕ ಅಲ್ಪಸಂಖ್ಯಾತರು, ಅದರಲ್ಲೂ ಮುಸಲ್ಮಾನರ ಪರಿಸ್ಥಿತಿ. ಮಾತನಾಡಬೇಕಾದವರು ಯಾವ ಸಂದರ್ಭದಲ್ಲಿ ಮಾತನಾಡಬೇಕು, ನಾವು ಮಾತನಾಡುತ್ತೇವೆ ಅಂತ ತೌಡು ಕೊಡ್ತಾ ಕೂತಿದ್ರಿ. ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ಟೆರರಿಸ್ಟ್ಗಳು ಅಂತ ಕರೀತಿದ್ದಾರಲ್ಲ, ಅದನ್ನ ಪಕ್ಕಕ್ಕಿಡ್ತೀರಿ. ನಮ್ಮನ್ನ ಇಂಡಿಪೆಂಡೆಂಟ್ ಆಗಿ ತಗೊಂಡು ಎಷ್ಟು ಬೇಕೋ ಅಷ್ಟು ಬರೀತೀರಿ, ಎಷ್ಟು ಬೇಕೋ ಅಷ್ಟು ಟ್ರೋಲ್ ಮಾಡಕ್ ಶುರು ಮಾಡ್ತೀರಿ. ಕೆಟ್ಟ ಮಾನಸಿಕತೆ ಅಲ್ವಾ ಹುಡುಗರ ನಿಮ್ದು? ಬಹಳ ಕೆಟ್ಟ ಸ್ಥಿತಿ ಇದೆ. ನಿನ್ನೆ ಚಕ್ರವರ್ತಿ ಸೂಲಿಬೆಲೆ ರಿಪಬ್ಲಿಕ್ ಟಿವಿಯಲ್ಲಿ ಮಾತನಾಡಿದ ಒಂದೊಂದು ಪದಗಳಿದಾವಲ್ಲ, ತಾಗೋದಿಲ್ವಾ? ಇಂಥವ್ರನ್ನ ಕರೆಸಿ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಇಂಥವ್ರನ್ನ ಧಿಕ್ಕರಿಸಿ ಸಮಾಜದ ಸಾಮರಸ್ಯಕ್ಕೋಸ್ಕರ ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಕ್ಷಣ ಒದ್ದಾಡ್ತಾ ಇರ್ತೀವಲ್ಲ. ಹೋರಾಟವನ್ನು ಬದಿಗಿಡೋಣ, ಒದ್ದಾಡ್ತೀವಲ್ಲ. ನಮ್ಮನ್ನ ವಿಲನೈಸ್ ಮಾಡಿ ಅನುಮಾನದ, ಅವಮಾನದ ಕಟಕಟೆಯಲ್ಲಿ ನಿಲ್ಲಿಸ್ಬಿಡ್ತೀರಾ. ಏನ್ ಹೇಳಿದಂಗೆ ಗೊತ್ತಾ ಸೂಲಿಬೆಲೆ? ಇಸ್ಲಾಂ ಹುಟ್ಟಿರೋ ದೃಷ್ಟಿಕೋನವನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ. ಮೆಕ್ಕಾದಿಂದ ಪ್ರವಾದಿ ಮಹಮ್ಮದರು ಮದೀನಾಕ್ಕೆ ಬರುವಾಗ, ಮದೀನಾಕ್ಕೆ ಬಂದ ನಂತರ ಮೆಕ್ಕಾದ ಜನರ ಮೇಲೆ ರಿವೆಂಜ್ ತೆಗೆದುಕೊಳ್ಳುವಾಗ, ರಿವೆಂಜಿನ ಹೊತ್ನಲ್ಲಿ ಆಗಿರುವಂತ ಕಗ್ಗೊಲೆಗಳನ್ನ ಅವರು ಇದು ಅಲ್ಲಾಹನ ಕಾರ್ಯ ಅಂತ ಹೇಳಿರೋದನ್ನ ನೀವು ಇವೆಲ್ಲವನ್ನು ಆಳವಾಗಿ ಗಮನಿಸಿದ್ರೆ, ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಇಸ್ಲಾಮನ್ನ ಸರಿಯಾಗಿ ಹೇಗಿದೆಯೋ ಆಗ ಅಧ್ಯಯನ ಮಾಡ್ಕೊಂಡ್ಬಿಟ್ರೆ ಇದು ಯಾವುದೂ ಹೊಸತಲ್ಲ ಅಂತ ಗೊತ್ತಾಗುತ್ತೆ. ಧಾರ್ಮಿಕ ಪಂಡಿತರುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಸ್ಲಾಂ ಅಂದ್ರೆ ಏನು, ಕುರಾನ್ ಅಂದ್ರೆ ಏನು, ಕುರಾನ್ ಏನ್ ಹೇಳಿದೆ, ಪ್ರತಿನಿತ್ಯ ಕುರಾನ್ ಅನ್ನ ವಿಲನ್ ಆಗಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಡೀ ಇಸ್ಲಾಮಿನ ಮಾನಸಿಕತೆಯೇ ತುಂಬಾ ಕ್ರೂರವಾಗಿದೆ. ಬಾಂಬ್ ಇಟ್ಟ ಉಮರ್, ಆತನದೊಂದು ವಿಡಿಯೋ ರಿಲೀಸ್ ಆಗಿದೆ. ಬಾಂಬ್ ಇಡೋದಕ್ಕಿಂತ ಮುಂಚಿತವಾಗಿ ಆತೊಂದು ವಿಡಿಯೋ ಮಾಡಿದ್ದಾರೆ. ಅದನ್ನ ಶಹೀದ್ ಆಗದಂತೆ, ಜನ್ನತ್ ಸಿಗ್ತದಂತೆ. ಇಸ್ಲಾಂನಲ್ಲಿ ಆತ್ಮಹತ್ಯೆ ನಿಷೇಧ, ಆತ್ಮಾಹುತಿ ಬಾಂಬ್ ದಾಳಿಯನ್ನು ಒಪ್ಕೊಳ್ತದ? ಇದನ್ನ ಹೇಳಬೇಕಲ್ಲ ಯಾರಾದ್ರೂ? ಯಾರೋ ಒಬ್ಬ ಪತ್ರಕರ್ತ ಕೇಳ್ತಾನೆ ಸೂಲಿಬೆಲೆಗೆ ಒಂದು ಪ್ರಶ್ನೆ, ಇವರು ಈ ತರ ಆತ್ಮಾಹುತಿ ಬಾಂಬ್ ದಾಳಿಯನ್ನ ಮಾಡೋದ್ರಿಂದ ಸಾಯೋದ್ರಲ್ಲಿ ಎಲ್ಲ ಧರ್ಮದವರು ಇರ್ತಾರಲ್ಲ, ಮುಸಲ್ಮಾನರು ಇರ್ತಾರೆ, ಅವರು ಸಾಯ್ತಾರಲ್ಲ, ಅದ್ರ ಮೇಲೆ ಇದರಲ್ಲಿ ಯಾವ ಜನ್ನತ್ತು, ಯಾವ ಜಿಹಾದು,
ಏನು ಅರ್ಥ ಬರುತ್ತೆ ಅನ್ನುವ ಆ್ಯಂಗಲ್ನಲ್ಲಿ ಏನೋ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಈತ ಉತ್ತರ ಕೊಡ್ತಾನೆ, ಆತ್ಮಾಹುತಿ ದಾಳಿಯನ್ನು ಮಾಡುವವನು ಮಾತ್ರ ಅಲ್ಲ, ಆತ್ಮಾಹುತಿ ಬಾಂಬ್ ದಾಳಿಗೆ ಸತ್ತು ಹೋಗ್ತಾರಲ್ಲ ಹಾಗೆ ಸತ್ತು ಹೋದಂಥ ಕುಟುಂಬದವರು ಕೂಡ ಖುಷಿ ಪಡ್ತಾರಂತೆ. ಒಂದೊಳ್ಳೆ ದಾಳಿಯಲ್ಲಿ, ಒಂದೊಳ್ಳೆ ಜಿಹಾದಲ್ಲಿ, ಒಂದೊಳ್ಳೆ ಇನ್ಸಿಡೆಂಟಲ್ಲಿ, ಒಂದೊಳ್ಳೆ ಸದುದ್ದೇಶದಲ್ಲಿ ನಮ್ಮವ್ರು ಸತ್ತೋಗಿದ್ದಾರೆ, ನಾವು ತುಂಬ ಖುಷಿಯಾಗಿದ್ದೀವಿ ಅಂತ ಅಪ್ರಿಷಿಯೇಟ್ ಮಾಡ್ತಾರಂತೆ, ಬೇಜಾರೇ ಮಾಡ್ಕೊಳ್ಳಲ್ಲಂತೆ. ಹೇಗೆ ಕಪಾಳಕ್ಕೆ ಬರ್ಸ್ಬೇಕು ಹೇಳಿ ಇವನಿಗೆ? ಸರ್, ಈಗ ಆತ ಹೇಳ್ದಂಗೆ ಹುತಾತ್ಮ ಅನ್ನೋದಾದ್ರೆ, ಆತ ಅಲ್ಲನಿಗೆ ನಾನಿದನ್ನ ಅರ್ಪಿಸ್ತೀನಿ ಅನ್ನೋದಾದ್ರೆ, ಆ ಭಯೋತ್ಪಾದಕ ದಾಳಿಯಲ್ಲಿ ಸತ್ತವರು ಕೂಡ ಆತನದ್ದೇ ಸಮುದಾಯದವರಿದ್ದಾರೆ, ಆತನನ್ನ ನಂಬಿರುವಂತ ಜನರೇ ಇದ್ದಾರೆ, ಅಲ್ಲನನ್ನ ನಂಬಿರುವಂತ ಜನರೇ ಇದ್ದಾರೆ. ಇದು ಯಾವ ರೀತಿ ಲಾಜಿಕ್ಕು ಸರ್ ಇದು? ಇಲ್ಲ, ಈಗ ಏನಾಗ್ಬಿಡತ್ತೆ ಅಂತಂದ್ರೆ ಅವರ ನಡುವೆ ಅಲ್ಲಾಹನನ್ನ ನಂಬಿರುವಂತ ಜನ ಇದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಯಾರು ಇದ್ರಲ್ಲಿ ತೀರ್ಕೊಂಡ್ರೋ ಅವ್ರು ಉನ್ನತವಾಗಿರುವಂತ ಕಾಸಿನಲ್ಲಿ ಬಲಿಯಾಗಿರೋದ್ರಿಂದ ಅವರಿಗೂ ಅಲ್ಲಾಹ್ ಸ್ವರ್ಗ ಕೊಡ್ತಾನೆ ಅಂತ. ಆದ್ರೆ ತೀರಿಕೊಂಡಿರೋರ್ಗೂ ಬೇಜಾರಿಲ್ಲ. ನಾನು ಅದನ್ನ ಹೇಳ್ತಿರೋದು, ನೀವು ಇಸ್ಲಾಮನ್ನು ಸರಿಯಾಗಿ ಅರ್ಥೈಸಿಕೊಂಡ್ಬಿಟ್ರೆ ಅವರ ಮನೋಗತ ಏನು ಅಂತ ಅರ್ಥ ಆಗತ್ತೆ. ಯಾರು ಸತ್ತಿರ್ತಾರೋ ಅವ್ರ ಮನೆಯವರಿಗೆ ಒಂದು ಚೂರು ಬೇಸರ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ದಾರುಲ್ ಇಸ್ಲಾಂ ಆಗಿ ದಾರುಲ್ ಹರ್ಬ್ ಅನ್ನ ಕನ್ವರ್ಟ್ ಮಾಡುವಂತ ಪ್ರಯತ್ನವಾಗಿರೋದ್ರಿಂದ, ಈ ಪ್ರಯತ್ನದಲ್ಲಿ ಆಗಿರುವಂತ ಈ ದಾಳಿಯಲ್ಲಿ ನಮ್ಮ ಮನೆಯವರು ತೀರ್ಕೊಂಡಿದ್ದಾರೆ ಅಂತಂದ್ರೆ ಅಪ್ರಿಸಿಯೇಟ್ ಮಾಡ್ಬೇಕು ಇದನ್ನ ಅಂತ ಅವ್ರು ಆ ದೃಷ್ಟಿಕೋನದಿಂದ ಅದನ್ನ ನೋಡ್ತಾರೆ. ಯಾವುದೇ ಒಂದು ಕುಟುಂಬದಲ್ಲಿ ಅಮಾಯಕರು ಸಾವಿಗೀಡಾದಾಗ ಯಾರಿಗಾದ್ರೂ ಖುಷಿ ಆಗ್ತದ, ಅಪ್ರಿಷಿಯೇಟ್ ಮಾಡ್ತಾರ? ಈತ ಮಾತಾಡ್ತಾ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆನೂ ಒಂದು ರೂಲ್ ಸ್ಟಾಕ್ ಮಾಡ್ತಾನೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರನ್ನ ಕ್ರೌರ್ಯದ ಕಟಕಟೆಯಲ್ಲಿ ನಿಲ್ಲಿಸಿ ಮಾತಾಡ್ತಾನೆ. ಇಸ್ಲಾಂ ಹುಟ್ಟಿರೋ ದೃಷ್ಟಿಕೋನವನ್ನು ನೋಡಬೇಕು. ಮೆಕ್ಕಾ ಬಿಟ್ಟು ಮದೀನಕ್ಕೆ ಬಂದ ನಂತರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಮೆಕ್ಕಾ ಜನರ ಮೇಲೆ ಸೇಡು ತೀರಿಸ್ಕೊಂಡ್ರು, ಕಗ್ಗೊಲೆಗಳನ್ನ ಮಾಡಿ ಅದನ್ನ ಅಲ್ಲಾಹನ ಕಾರ್ಯ ಅಂತ ಹೇಳಿದ್ರು. ಇಸ್ಲಾಂ ಹೇಗಿದೆಯೋ ಅದನ್ನ ಹಾಗೆಯೇ ಅಧ್ಯಯನ ಮಾಡಿದ್ರೆ ಈ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ದಾಳಿಗಳು, ಆತ್ಮಾಹುತಿ ದಾಳಿಗಳು ಇದ್ಯಾವುದು ಹೊಸದಲ್ಲ. ಇಸ್ಲಾಂ ಹೇಗಿದೆಯೋ ಹಾಗೆ ಸ್ಟಡಿ ಮಾಡಿದ್ರೆ ಇದ್ಯಾವುದು ಹೊಸದಲ್ಲ ಅಂತ ಹೇಳ್ತಾನೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರನ್ನ ಕ್ರೌರ್ಯದ ಕಟಕಟೆಯಲ್ಲಿ ನಿಲ್ಲಿಸ್ತಾನೆ. ಇಸ್ಲಾಂ ಹುಟ್ಟಿರೋ ದೃಷ್ಟಿಕೋನವನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ. ಮೆಕ್ಕಾದಿಂದ ಪ್ರವಾದಿ ಮಹಮ್ಮದರು ಮದೀನಾಕ್ಕೆ ಬರುವಾಗ, ಮದೀನಾಕ್ಕೆ ಬಂದ ನಂತರ ಮೆಕ್ಕಾದ ಜನರ ಮೇಲೆ ರಿವೆಂಜ್ ತೆಗೆದುಕೊಳ್ಳುವಾಗ, ರಿವೆಂಜಿನ ಹೊತ್ನಲ್ಲಿ ಆಗಿರುವಂತ ಕಗ್ಗೊಲೆಗಳನ್ನ ಅವರು ಇದು ಅಲ್ಲಾಹನ ಕಾರ್ಯ ಅಂತ ಹೇಳಿರೋದನ್ನ ನೀವು ಇವೆಲ್ಲವನ್ನು ಆಳವಾಗಿ ಗಮನಿಸಿದ್ರೆ, ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಇಸ್ಲಾಮನ್ನ ಸರಿಯಾಗಿ ಹೇಗಿದೆಯೋ ಹಾಗೆ ಅಧ್ಯಯನ ಮಾಡ್ಕೊಂಡ್ಬಿಟ್ರೆ ಇದು ಯಾವುದು ಹೊಸತಲ್ಲ ಅಂತ ಗೊತ್ತಾಗುತ್ತೆ. ಇಸ್ಲಾಂ ಶಾಂತಿಯ ಧರ್ಮ ಅಂತ ಹೇಳ್ತಾರೆ. ಶಾಂತಿ ಪ್ರೀತಿಯನ್ನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಾರಿದ್ರು ಅಂತ ಹೇಳ್ತಾರೆ. ಚೇಳು ಕುಟುಕಿದಾಗ ಚೇಳನ್ನು ಹಾಗೆ ಬಿಟ್ಟು ಕಳಿಸ್ತಾರೆ. ಅದನ್ನ ಪ್ರಶ್ನಿಸಿದ ಅನುಯಾಯಿಗಳಿಗೆ ಉತ್ತರ ಕೊಡ್ತಾರೆ. ಕುಟುಕುವುದು ಅದರ ಕೆಲಸ, ಕೊಲ್ಲುವುದು ನಮ್ಮ ಕೆಲಸ ಅಲ್ಲ ಅಂತ. ಈ ಥರದ ಹದೀಸಿನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಒಂದಿಷ್ಟು ಕಥೆಗಳು ಇದ್ದಾವೆ. ಈ ಕಡೆ ಸೂಲಿಬೆಲೆ ಅಂತವರು ಮೆಕ್ಕಾ ಜನರ ಮೇಲೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೇಡು ತೀರಿಸ್ಕೊಂಡ್ರು, ಕಗ್ಗೊಲೆಗಳನ್ನ ಮಾಡಿ ಅಲ್ಲಾಹನ ಕಾರ್ಯ ಅಂತ ಹೇಳಿದ್ರು ಅಂತ ಹೇಳಿಕೆಯನ್ನು ಕೊಡ್ತಾರೆ. ಇದಕ್ಕೆ ಉತ್ತರ ಕೊಡಬೇಕಾದವ್ರು ಏನ್ ಮಾಡ್ತಿದ್ದೀರಿ? ನಾವು ಅಥವಾ ಬೇರೆ ಯಾರೋ ಒಂದಿಷ್ಟು ಜನ ಮಾತಾಡಿದ್ರೆ ಆಗಲ್ಲ. ಧಾರ್ಮಿಕ ಗುರುಗಳು, ಉಲಮಗಳು, ಉಮರಗಳು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಇದನ್ನು ಹೇಳ್ತಾ ಬರ್ಬೇಕಾಗ್ತದೆ. ಯಾಕಂದ್ರೆ ಸೂಲಿಬೆಲೆ ಅಂತವರು ಬಿತ್ತುವಂತಹ ವಿಷ ಬೀಜ ಬಿತ್ತನೆಯಾಗಿ ಹೆಮ್ಮರವಾಗಿ ಬೆಳೆಯುತ್ತೆ. ಹಿಂದೂ ಸಮುದಾಯದ ಒಳಗಡೆ ಒಂದು ಪ್ರಶ್ನೆ, ಒಂದು ಅನುಮಾನಗಳು ಜೀವಂತವಾಗಿ ಉಳಿಯುತ್ತೆ, ಹಾಗದು ವಿಶಾಲವಾಗಿ ಬೆಳೆಯುತ್ತೆ. ಆ ಕಾರಣಕ್ಕೆ ಪ್ರತಿಯೊಬ್ಬರನ್ನು ಕೂಡ ಅನುಮಾನದಿಂದ ನೋಡುವ, ಪ್ರತಿಯೊಬ್ಬರಂದ್ರೆ ಮುಸಲ್ಮಾನರನ್ನ ಅನುಮಾನದಿಂದ ನೋಡುವಂತ ಪ್ರವೃತ್ತಿ ಅಪಾಯಕಾರಿ ಎನ್ನುವಂತಹ ಪ್ರಮಾಣದಲ್ಲಿ ಬೆಳೆದು ನಿಲ್ತದೆ. ಮಾತಾಡಬೇಕಾದ್ರೆ ಮಾತಾಡಬೇಕು. ಈ ಕರ್ನಾಟಕದ ಟಿವಿ ಡಿಬೇಟ್ಗಳಲ್ಲಿ ಮುಸಲ್ಮಾನ ಮುಖಂಡರು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನರನ್ನ ಕರೆಸ್ಕೋತಾರೆ. ಯಾರೋ ಒಂದಿಬ್ರು ಪರವಾಗಿಲ್ಲ. ಒಂದಿಷ್ಟು ಜ್ಞಾನವಿಲ್ಲದ ಅಜ್ಞಾನಿಗಳೆಲ್ಲ ಮುಸ್ಲಿಂ ಮುಖಂಡರು ಅಂತ ಹೇಳಿ ಈ ಟಿವಿ ಡಿಬೇಟ್ಗಳ ರಾಕ್ಷಸತ್ವ ಮ್ಯಾನುಪ್ಲೇಟ್ ಮಾಡುವ ಪ್ರೊಪಗಂಡ ಆಧಾರಿತ ಡಿಬೇಟ್ಗಳ ಒಳಗಡೆ ಜೋಕರ್ಗಳ ತರ ನಿಂತು ಮಾತಾಡಿ ಬರ್ತಾರೆ. ಈ ಸಂದರ್ಭದಲ್ಲಿ ಮುಸಲ್ಮಾನ ಧಾರ್ಮಿಕ ಪಂಡಿತರು, ಗುರುಗಳು, ಕುರಾನನ್ನು ಅಧ್ಯಯನ ಮಾಡ್ಕೊಂಡವರು, ಇಸ್ಲಾಂ ಶಾಂತಿಯ ಧರ್ಮ ಅಂತ ಹೇಳೋರು, ಇವ್ರುಗಳ ಪಾತ್ರ ಏನು ಹೇಳಿ? ಇವ್ರು ಕಳಿಸ್ಕೊಡ್ಬೇಕಲ್ವಾ ತಮ್ಮ ವಿದ್ಯಾರ್ಥಿಗಳನ್ನ. ಈ ಥರದ ಡಿಬೇಟ್ಗಳಲ್ಲಿ ಭಾಗವಹಿಸಿ ಇಸ್ಲಾಂ ಅಂದ್ರೆ ಏನು, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದ್ರೆ ಏನು, ಮೆಕ್ಕದ ಮೇಲೆ ಅವರು ಕ್ರೌರ್ಯವನ್ನು ಸಾಧಿಸಿದ್ರ, ಕಗ್ಗೊಲೆಗಳನ್ನ ಮಾಡಿಸಿದ್ರ, ಈ ಥರದ ಪ್ರಶ್ನೆಗಳು ಹುಡ್ಕೊಂಡಾಗ ಇವರನ್ನ ಬರೀ ಬೈತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಇವರು ಕೇಳುವ ಪ್ರಶ್ನೆಗಳಿಗೆ, ಇವರು ಮಾಡುವ ಆರೋಪಗಳಿಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡಬೇಕಲ್ಲ. ಕಟ್ಟರ್ ಮುಸಲ್ಮಾನರು ಈ ಫಿದಾಯಿನ್ಗಳನ್ನ ಅಂದ್ರೆ ಈ ಸುಸೈಡ್ ಬಾಂಬರ್ಗಳನ್ನೆಲ್ಲ ಸಮರ್ಥಿಸ್ಕೋತಾರೆ. ಅವರು ಅಂದ್ರೆ ಡಾಕ್ಟರ್ ಉಮರ್ ಮಾಡಿದಂತಹ ಕೃತ್ಯವನ್ನ ಡೆಲ್ಲಿ ಬ್ಲಾಸ್ಟ್ ಅನ್ನ ಕಟ್ಟರ್ ಮುಸಲ್ಮಾನರು ಸಮರ್ಥನೆ ಮಾಡ್ಕೋತಾರೆ ಅನ್ನುವಂಥ ಮಾತನ್ನು ಕೂಡ ಸೂಲಿಬೆಲೆ ಹೇಳ್ತಾನೆ. ಇವರಲ್ಲಿ ಮದ್ರಸಾ ಶಿಕ್ಷಣಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಅಲ್ಲಿ ಮತೀಯತೆಯ ಅಫೀಮನ್ನು ಕುಡಿಸ್ತಾರೆ. ಮದ್ರಸವನ್ನು ಹೊರತುಪಡಿಸಿದ ಬೇರೆ ಶಿಕ್ಷಣವನ್ನು ಪಡೆದರೂ ಕೂಡ ಮೂಲಭೂತವಾದ ಮುಂದುವರಿಯುತ್ತೆ. ಈ ಡಾಕ್ಟರ್ಗಳು ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಇನ್ನೊಂದು,
ನಿಮ್ಗೆ ಗೊತ್ತೇ ಇದೆಯಲ್ಲ. ಇವರು ಟಿವಿ ಮ್ಯೂಸಿಕ್ ರೇಡಿಯೋವನ್ನು ಒಪ್ಕೊಳ್ಳಲ್ಲ, ಇವರು ಆಧುನಿಕತೆಗೆ ತೆರೆದುಕೊಂಡಿಲ್ಲ ಅಂತ ಹೇಳಿ ಸಲ್ಮಾನ್ ಖಾನ್ ಸಿನಿಮಾ ನೋಡಿನೇ ಸೂಲಿಬೆಲೆ ಒಂದು ವಿಡಿಯೋ ಮಾಡುತ್ತಾನೆ. ಪ್ರತಿಯೊಬ್ಬ ಮುಸಲ್ಮಾನನು ಅಥವಾ ಸರಿಯಾಗಿ ಯಾರು ತನ್ನಂತಾನು ಮುಸಲ್ಮಾನ, ಕಟ್ಟರ್ ಮುಸಲ್ಮಾನ ಅಂತ ಕರ್ಕೊಳ್ತಾನೋ ಅವರೆಲ್ಲರೂ ಕೂಡ ಈ ತರದ ಫಿದಾಯಿನ್ಗಳನ್ನ ಸಮರ್ಥಿಸ್ಕೊಳ್ತಾರೆ. ದೇವರಿಗಾಗಿ ಮಾಡುವ ಕೊಲೆ ಅಂತ ಕರೆಯೋದ್ರಿಂದ ಅದರಲ್ಲಿ ಸಾಯುವವರ ಕುರಿತಂತೂ ಕೂಡ ಯಾರೂ ಕಣ್ಣೀರ್ ಹಾಕೋದಿಲ್ಲ. ನೀವು ಕಾಶ್ಮೀರದಲ್ಲಿ ಹೋಗಿ ಯಾರೋ ಒಬ್ಬ ಭಯೋತ್ಪಾದಕನ ಮನೆಗೆ ಹೋಗಿ ಕೇಳಿ, ನಿಮ್ಮ ಮಗ ಇಷ್ಟು ಜನರನ್ನು ಕೊಂದ ಅಂತ, ನಮ್ಗೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇಲ್ಲ ಅಂತ ಹೇಳ್ತಾರ ಅವರು. ಇಸ್ಲಾಮಿಕ್ ಮೈಂಡ್ ಸೆಟ್ ಇದೆಯಲ್ಲ, ಅದು ಮೂಲಭೂತವಾದಿತನದ ಮೈಂಡ್ ಸೆಟ್. 21ನೇ ಶತಮಾನಕ್ಕೆ ಸೂಟ್ ಆಗುವಂತ ಮೈಂಡ್ ಸೆಟ್ ಅಲ್ಲ. ಪ್ರಾಬಬ್ಲಿ ಇವತ್ತಿಗೆ ಒಂದು 1000 ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ ಇದು ಯಾವತ್ತಿಗೂ ಸೂಟ್ ಆಗೋ ಮೈಂಡ್ ಸೆಟ್ ಅಲ್ಲ. ಬಹುಶಃ ಆವತ್ತು ಜನ ಅನಾಗರಿಕರಾಗಿರುವಾಗ ಸೂಟ್ ಆಗ್ತಿದ್ದ ಮೈಂಡ್ ಸೆಟ್. ಒಂದು, ಇಸ್ಲಾಂನಲ್ಲಿ ಈ ಲೌಕಿಕವಾದ ನಾವೇನ್ ಶಿಕ್ಷಣ ಹೇಳ್ತೀವೋ ಆ ಶಿಕ್ಷಣಕ್ಕೆ ನಯಾ ಪೈಸೆ ಕಿಮ್ಮತ್ತಿಲ್ಲ. ಅವರಲ್ಲಿ ಕಿಮ್ಮತ್ತಿರೋದು ಅಥವಾ ಬೆಲೆ ಇರೋದು ಬರೀ ಈ ಮದರಸಾ ಶಿಕ್ಷಣಕ್ಕೆ ಮಾತ್ರ. ಅವ್ರು ಟಿವಿ ಒಪ್ಕೊಳ್ಳೋದಿಲ್ಲ, ಅವ್ರ ರೇಡಿಯೋ ಒಪ್ಕೊಳ್ಳೋದಿಲ್ಲ, ಅವ್ರ ಮ್ಯೂಸಿಕ್ ಒಪ್ಕೊಳ್ಳೋದಿಲ್ಲ, ಅವ್ರ ಡ್ಯಾನ್ಸ್ ಒಪ್ಕೊಳ್ಳೋದಿಲ್ಲ, ಅವ್ರು ಯಾವುದನ್ನೂ ಕೂಡ ಈ ಆಧುನಿಕವಾಗಿರುವಂತ ಸಂಗತಿಯನ್ನ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾರಲ್ಲ, ಶಿಕ್ಷಣದ ಜೊತೆಗೆ ಮತೀಯತೆಯ, ಮತಾಂಧತೆಯ ಅಫೀಮನ್ನ ಕುಡಿಸ್ಬಿಡ್ತಾರೆ. ಯಾವಾಗ ಈ ಮತಾಂಧತೆ ಅವರೊಳಗೆ ತುಂಬಿಕೊಳ್ಳುತ್ತೋ ಅದು ಎಲ್ಲಕ್ಕಿಂತಲೂ ಕೆಟ್ಟದ್ದು. ಅದರ ಜೊತೆಗೆ ಶಿಕ್ಷಣ ಸೇರ್ಕೊಂಡಾಗ ಅವ್ರು ಏನ್ ಶಿಕ್ಷಣ ಪಡ್ಕೊಂಡಿದ್ದಾರೋ ಅದನ್ನೂ ತಮ್ಮ ಮತಾಂಧತೆಗೆ ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ಮುಸಲ್ಮಾನರಿಗೆ ಶಿಕ್ಷಣ ಕೊಡೋದು ಹಾವಿಗೆ ಹಾಲಿರದಂತೆ ಅಂತ ಹೇಳ್ತಾನೆ ಸೂಲಿಬೆಲೆ. ನೀವು ಪ್ರತಿಯೊಬ್ಬರನ್ನು ಈ ತರ ಕಲೆ ಅವರ ಮಾಹಿತಿಯನ್ನ ಕಲೆ ಹಾಕ್ತಾ ನೋಡಿದ್ರೆ ಅವರೆಲ್ಲರೂ ಕೂಡ ಓದ್ಕೊಂಡಿರ್ತಾರೆ. ಅದರ ಜೊತೆಗೆ ಈ ಮತಾಂಧತೆ ತುಂಬಿಕೊಂಡ ತಕ್ಷಣ ಏನ್ ಅಧ್ಯಯನ ಮಾಡಿರ್ತಾರೋ ಅದನ್ನೂ ಕೂಡ ಅವರು ಮಾನವೀಯತೆಯ ವಿರುದ್ಧ ಬಳಸ್ಕೊಳ್ತಾರೆ. ಹೀಗಾಗಿ ಮುಸಲ್ಮಾನರಿಗೆ ಶಿಕ್ಷಣ ಕೊಡೋದು ಅಂತಂದ್ರೆ ಅದೊಂಥರ ಹಾವಿಗೆ ಹಾಲೆರೆದಿರೋ ತರನೇ ಅಂತ ಅರ್ಥ. ವಾತಾವರಣ ಸರಿ ಇಲ್ಲ, ಇನ್ನಷ್ಟು ಹದಗೆಡೋಕ್ಕಿಂತ ಮುಂಚಿತವಾಗಿ ಎಚ್ಚೆತ್ಕೊಳ್ಳಿ, ಮಾತಾಡೋದಕ್ಕೆ ಶುರು ಮಾಡಿ, ತಿಳಿಸಿ. ಡೌಟ್ ಇದೆ, ಕುರಾನ್ ಬಗ್ಗೆ ಅನುಮಾನ ಇದೆ, ಹೇಳಿ. ಕಾಫಿರರನ್ನು ಕೊಲ್ಲಿ ಅಂದ್ರೆ ಏನು ಹೇಳಿ. ಇಸ್ಲಾಂ ಬಗ್ಗೆ ಅನುಮಾನ ಇದೆ ಹೇಳಿ. ಸೂಲಿಬೆಲೆ ಅಂತವ್ರು ಇನ್ನಷ್ಟು ವಿಷ ಬೀಜವನ್ನ ಬಿತ್ತುತ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ವಿಷ ಬೀಜವಲ್ಲ, ವಿಷ ಬಿತ್ತನೆ ಅಲ್ಲ. ಆತ ಹೇಳೋದು ಸರಿನಾ ಅಥವಾ ತಪ್ಪ ಹೇಳಿ. ಆತ ಜನರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ, ಎತ್ಕಡ್ತಾ ಇದ್ದಾನೆ. ಇಸ್ಲಾಂ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಸಂಘರ್ಷಕ್ಕೆ ವೇದಿಕೆಯನ್ನು ನಿರ್ಮಿಸ್ತಿದ್ದಾನೆ. ಸೂಲಿಬೆಲೆ ಅಂಡ್ ಗ್ಯಾಂಗ್ ಈ ಮಾನಸಿಕತೆಗಳನ್ನ ದುಡ್ಡು ಕೊಟ್ಟು ಪೋಷಿಸಲಾಗ್ತಾ ಇದೆ ಈ ಕೆಲಸವನ್ನು ಮಾಡೋದಕ್ಕೆ. ಇದು ಪೊಲಿಟಿಕಲ್ ಪ್ರೊಪಗಂಡ ಮತ್ತು ಪೊಲಿಟಿಕಲ್ ಅಜೆಂಡಾದ ಭಾಗವಾಗಿಯೂ ಹೀಗೆ ನಡೀತಾ ಇದೆ. ಏನೇ ಇದ್ರೂ ಕೂಡ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ ಅಂತಾನೆ ಅನ್ಕೊಳ್ಳಿ, ಆರೋಪ ಮಾಡ್ತಿದ್ದಾರೆ ಅಂತಾನೆ ಅನ್ಕೊಳ್ಳಿ, ಉತ್ತರ ಬರಬೇಕಲ್ಲ. ಸೋ ಕಾಲ್ಡ್ ಮುಸ್ಲಿಂ ಮುಖಂಡರು ಅಂತ ಹೇಳ್ಬಿಟ್ಟು ನೆಟ್ಟಿಗೆ ಕನ್ನಡ ಮಾತಾಡಕ್ ಬರಲ್ಲ ಅಂಥವ್ರನ್ನೆಲ್ಲ ಡಿಬೇಟಿಗೆ ಕಳಿಸಿ, ಅಥವಾ ಅವ್ರು ಕರೆಸೋದು, ನೀವು ಕಳಿಸ್ತೀರೋ ಇಲ್ಲ ಗೊತ್ತಿಲ್ಲ, ಸರಿ ಇಲ್ಲ, ಅದು ತಪ್ಪಿದೆ ಅಂದಾಗ ನೀವು ನಿಮ್ಮ ವಿದ್ಯಾರ್ಥಿಗಳನ್ನೇ ನಿಮ್ಮ ವಲಯದಲ್ಲಿ ಕುರಾನನ್ನ ಅದ್ಭುತವಾಗಿ ಸ್ಟಡಿ ಮಾಡಿದ, ಇಸ್ಲಾಮನ್ನ ಅದ್ಭುತವಾಗಿ ತಿಳ್ಕೊಂಡಂಥವ್ರನ್ನ ಕಳಿಸ್ಕೊಡ್ಬೋದಲ್ಲ, ಅದನ್ನು ಮಾಡಲ್ಲ. ಇದರ ಜೊತೆಗೆ ನಿನ್ನೆ ಪಬ್ಲಿಕ್ ಟಿವಿ ಬಿಗ್ ಬುಲೆಟಿನ್ ನೋಡ್ತಾ ಇದ್ದೆ. ಪತ್ರಕರ್ತರಾದಂಥ ರಂಗನಾಥ್ ಅವರು ಭಾಳ ಚೆನ್ನಾಗಿ ಮಾತಾಡ್ತಾ ಬಂದರು. ಈ ಆತ್ಮಾಹುತಿ ದಾಳಿಗೆ ಸಂಬಂಧಪಟ್ಟಂಗೆ ಭಾಳ ನೀಟಾಗಿ ಹೇಳ್ತಾ ಬಂದರು. ಒಂದು ಕಡೆ ಒಂದು ವರ್ಡನ್ನು ಯೂಸ್ ಮಾಡಿದ್ರು, ಅದು ನನಗೆ ಕನ್ವಿನ್ಸ್ ಆಗಲಿಲ್ಲ. ಕಂಪ್ಲೀಟಾಗಿ ರಂಗಣ್ಣನನ್ನು ಧಿಕ್ಕರಿಸಿ ವಿಡಿಯೋ ಮಾಡೋದಕ್ಕೆ ಇವತ್ತು ನಾನು ಹೊರಡಲ್ಲ. ಎಲ್ಲ ಚೆನ್ನಾಗಿ ಮಾತಾಡಿದ್ರಿ ರಂಗಣ್ಣ, ಸರಿಯಾಗಿ ಹೇಳಿದಿರಿ. ಯಾವುದೇ ಧರ್ಮಗಳು ಇಂಥದ್ದನ್ನು ಬೋಧಿಸಲ್ಲ ಅನ್ನೋ ಆ್ಯಂಗಲ್ನಲ್ಲೇ ಮಾತಾಡ್ತಾ ಬಂದ್ರಿ. ಒಂದು ಕಡೆ ಒಂದು ಮಾತನ್ನು ಹೇಳಿದ್ರಿ, ಅದು ಪ್ರಚೋದನೆ ಆಗ್ತದೆ ರಂಗಣ್ಣ. ಧರ್ಮಕ್ಕೆ ಅವಮಾನ ಆಯಿತು ಅಥವಾ ಸಮಸ್ಯೆ ಆಯಿತು, ಅದರಿಂದ ನನಗೆ ನೋವಾಯಿತು, ನನ್ನ ಧರ್ಮಕ್ಕೆ ಇದಾಯ್ತಲ್ಲ ಅನ್ನೋದಕ್ಕೆ ನಾನು ಯಾರ ಮೇಲೋ ಹೋಗಿ ಜನ ನಿಬಿಡ ಇರೋಂಥ ಜಾಗದಲ್ಲಿ ನಾನು ದಾಳಿ ಮಾಡ್ತೀನಿ ಅನ್ನೋದಾದರೆ, ತಾಳ್ಮೆ ಎಂಬ ಕಟ್ಟೆ ಇನ್ನೊಂದು ಕಡೆಯಲ್ಲಿ ಒಡೆದು ಹೋದರೆ, ಯಾವತ್ತೋ ಒಂದಿನ ಮುಂದೆ ತಾಳ್ಮೆ ಎಂಬ ಕಟ್ಟೆ ಒಡೆದು ಹೋದರೆ ಯಾವತ್ತೋ ಒಂದಿನ ಮುಂದೆ, ಆದರೆ ಅದೇ ಥರ ಇನ್ನೊಂದು ಧರ್ಮದ ಜನ ಒಂದೇ ಕಡೆ ಸೇರೋ ಜಾಗದಲ್ಲಿ ಇದೇ ಥರದ ದುಷ್ಕೃತ್ಯಗಳು ನಡೆಸೋದು ಕಷ್ಟ ಆಗತ್ತೆ ಅಂದ್ಕೊಂಡಿದ್ದಾರಾ ಯಾರಾದರೂ ಬುದ್ಧಿವಂತರು? ಬುದ್ಧಿವಂತರು ಇದಕ್ಕೆ ಬಂದಿದ್ದರಿಂದ ಹೇಳ್ತಾ ಇರೋದು ನಾನು ಒಂದು ವಿಡಿಯೋದಲ್ಲಿ ಈ ದೇಶದಲ್ಲಿ ಭಯೋತ್ಪಾದನೆಯನ್ನು ಯಾರ್ಯಾರು ಮಾಡಿದ್ದಾರೆ, ಖಲಿಸ್ತಾನಿ ಮೂವ್ಮೆಂಟ್ ಇರ್ಬೋದು, ನಕ್ಸಲ್ ಮೂವ್ಮೆಂಟ್ ಇರ್ಬೋದು, ಹಿಂದುತ್ವದ ದಾಳಿಗಳಿರ್ಬೋದು, ಸಂಜೋತಾ ಎಕ್ಸ್ಪ್ರೆಸ್ಸು, ಮಾಲೆಗಾಂವ್, ಅಜ್ಮೀರ್, ಮಕ್ಕಾ ಮಸ್ಜಿದ್, ಈ ಥರದ್ದೆಲ್ಲ ದಾಳಿಗಳಿದ್ದಾವೆ. ಭಯೋತ್ಪಾದನೆಗೆ ಧರ್ಮ ಇಲ್ಲ. ಯಾರು ಅಸೀಮಾನಂದ ಬಾಂಬಿಟ್ಟ ಅನ್ನೋ ಕಾರಣಕ್ಕೆ ಹಿಂದೂಗಳನ್ನು ಭಯೋತ್ಪಾದಕರು ಅಂತ ಕರೆಯಕ್ಕೆ ಆಗಲ್ಲ. ಡಾಕ್ಟರ್ ಉಮರ್ ಕಾರಣಕ್ಕೆ ಇಡೀ ಇಸ್ಲಾಮನ ಟೆರರಿಸ್ಟ್ ಅಂತ ಕರೆಯಕ್ಕೆ ಆಗಲ್ಲ. ಖಲಿಸ್ತಾನ್ ಮೂವ್ಮೆಂಟ್ ನೋಡಿ ಸಿಖ್ಖರನ್ನೆಲ್ಲ ಟೆರರಿಸ್ಟ್ಗಳ ಕಟ್ಕಟ್ಟೆಯಲ್ಲಿ ನಿಲ್ಸಕ್ಕಾಗಲ್ಲ. ನಕ್ಸಲ್ ಮೂವ್ಮೆಂಟ್ ಅಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಗಳಾಗಿದ್ದಾವೆ, ಭಯೋತ್ಪಾದಕ ಕೃತ್ಯ ಅಂತ ಕರೆಸ್ಕೊಂಡಿದ್ದಾವೆ. ಆದರೆ ಅವರ ಉದ್ದೇಶ ಸರಿ ಇದೆ. ಆದರೆ ಆ ಉದ್ದೇಶವನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರು ಹೊರಟಿರುವಂತಹ ರೀತಿ
ಬಂದೂಕ್ ಹಿಡಿದುಕೊಂಡು ಹೊರಟಿರುವಂಥ ರೀತಿ ಸರಿ ಇಲ್ಲ ಅಂತ ಹೇಳ್ತೀವಿ. ನಾವು ಇದೇ ಥರ ವಾದ ಮಾಡ್ತಿರೋದು. ಈ ಮೈಂಡ್ ಸೆಟ್ಗಳಿಗೆಲ್ಲ ಧರ್ಮವನ್ನು ಲಿಂಕ್ ಮಾಡಲೇಬಾರ್ದು. ನಾವು ಆರಂಭದಲ್ಲೇ ಹೇಳಿದಾಗೆ ಇದಕ್ಕೆ ಉತ್ತರ ಕೊಡಬೇಕಾದವರು ಮುಸಲ್ಮಾನ ಸಮುದಾಯದವರೇ. ಅಂದರೆ ಒಬ್ಬ ಜನಸಾಮಾನ್ಯರು ಮಾತಾಡಿದ್ರೆ ಆಗಲ್ಲ, ಯಾರೋ ಒಬ್ಬ ಪತ್ರಕರ್ತ ಮಾತಾಡಿದ್ರು ಆಗಲ್ಲ. ಮಾತನಾಡಬೇಕಾದವರು ಮುಸಲ್ಮಾನ ಧರ್ಮದ ಧಾರ್ಮಿಕ ಪಂಡಿತರು, ತುಂಬ ಅಧ್ಯಯನ ಮಾಡಿದವರು, ಇಸ್ಲಾಮನ್ನು ಕುರಾನನ್ನು ಅರೆದು ಕುಡಿದವರು, ಅರಗಿಸಿಕೊಂಡವರು, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡುವಷ್ಟು ನಿಸ್ಸೀಮರು. ಇವರು ಮುಂದೆ ಬರಬೇಕು. ಅದಕ್ಕೆ ವೇದಿಕೆ ಕಾರ್ಯಕ್ರಮ ಆದರೂ ಮಾಡಿ, ಸಾರ್ವಜನಿಕ ವೇದಿಕೆ ಕಾರ್ಯಕ್ರಮವನ್ನಾದರೂ ಮಾಡಿ, TV ಡಿಬೇಟ್ಗಳಲ್ಲೇ ಭಾಗವಹಿಸುವಂಥ ಪ್ರಯತ್ನ ಮಾಡಿ. ಯಾಕಂದರೆ ನಿಮ್ಮನ್ನೆಲ್ಲ ಕರೆಸ್ಕೊಳ್ಳಲ್ಲ, ಬುದ್ಧಿವಂತರು ಏನೋ ಇವ್ರಿಗೆ ಬೇಕಾಗಿಲ್ಲ, ದಡ್ಡರು ಬೇಕು ಇವರಿಗೆ. ಅದಕ್ಕೆ ನೆಟ್ಟಿಗೆ ಕನ್ನಡ ಮಾತನಾಡೋದಕ್ಕೆ ಯಾರಿಗೆ ಬರಲ್ವೋ ಅವರನ್ನೇ ಕರೆಸಿ ಜೋಕರ್ಗಳಾಗಿ ಮಾಡಿ ಕಳಿಸ್ತಾರೆ. ಇವರು ಈ ಡಿಬೇಟ್ಗಳಿಗೆ ಬರೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ದಯವಿಟ್ಟು ಇವ್ರು ಯಾರು ಕೂಡ ಮುಸ್ಲಿಂ ಮುಖಂಡರು ಅಲ್ಲ, ಮುಸ್ಲಿಂ ಧರ್ಮವನ್ನು ಇವರು ಗುತ್ತಿಗೆ ತಗೊಂಡವರಲ್ಲ, ಇಸ್ಲಾಮನ್ನು ಸ್ಟಡಿ ಮಾಡಿದವರು ಅಲ್ಲ. ಹಾಗಾಗಿ ಇವರ ಮಾತಿಗೆ ಇಸ್ಲಾಮಿಗೆ ಸಂಬಂಧ ಇಲ್ಲ ಅಂತಾದರೆ ಹೇಳಿ. ಸೂಲಿಬೆಲೆಯಂತಹ ವ್ಯಕ್ತಿಗಳು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸದಾ ಹಿಂದೂ ಮುಸ್ಲಿಂ ಇದನ್ನೇ ಮಾಡಿಕೊಂಡು ಜೀವನ ನಡೆಸ್ತಾ ಇರುವಂಥ ಇವರೆಲ್ಲ ಅವಕಾಶ ಸಿಕ್ಕಿದ್ರೆ ಬಿಡೋಲ್ಲ. ಅವಕಾಶ ಕೊಟ್ಟಿದ್ದು ನೀವೇ. ಉಮರ್, ಡಾಕ್ಟರ್ ಉಮರ್ ಬಾಂಬ್ ಬಿಟ್ಟ, ಅವಕಾಶ ಸಿಕ್ಕಿದೆ, ಯಾಕೆ ಬಾಂಬ್ ಬಿಟ್ಟ? ಆತ್ಮಹತ್ಯೆ ಮಹಾಪಾಪ ಎಂದಂಥ ಇಸ್ಲಾಂ ಧರ್ಮದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಗೆ ಅವಕಾಶ ಇಲ್ಲ. ಹೇಳಬೇಕಲ್ಲ ನೀವು ಯಾರಾದರೂ. ನಿಮ್ಮನ್ನು ಪ್ರಶ್ನೆ ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡ್ತೀರಿ, ಇನ್ನೊಂದೇ ಆಗಲ್ಲ. ಒಂದು ಧರ್ಮದ ಕೆಟ್ಟ ಸ್ಥಿತಿ, ಹೀನಾಯ ಸ್ಥಿತಿ, ಸದಾ ಅವಮಾನ ಅನುಮಾನದಿಂದ ನೋಡುವ ಪರಿಸ್ಥಿತಿ ತಲುಪಿದೆ ಅನ್ನೋದನ್ನು ಸಹಿಸೋಕ್ಕಾಗದೆ ನಾವು ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ಬಲಿ ಹಾಕೋದಕ್ಕೆ ಅವಕಾಶ ಸಿಗುತ್ತಾ ಅಂತ ಕಾಯ್ತೀರಿ. ಆದರೆ ಸದಾ ನಿಮ್ಮನ್ನು ತೆಗಳುವ, ಸದಾ ನಿಮ್ಮನ್ನು ವಿರೋಧಿಸುವ, ಸದಾ ನಿಮ್ಮನ್ನು ಒಡೆಯುವಂಥ ಇಂಥ ಅಪಾಯಕಾರಿ ವಿಷಸರ್ಪಗಳಿಗೆ ವೇದಿಕೆ ಕೊಟ್ಟು ಮೆರೆಸ್ತೀರಿ. ದೊಡ್ಡ ನಮಸ್ಕಾರ ನಿಮಗೆ, ದೇವರು ಒಳ್ಳೇದು ಮಾಡಲಿ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.